कविता शाखां वन्दे वाल्मीकि कोकिलम् Two types of experiences are seen as the major occurrences in our life. ನಮ್ಮ ಜೀವನದಲ್ಲಿ ಎರಡು ವಿಧವಾದ ಅನುಭವಗಳನ್ನು ನಾವು ಪ್ರಧಾನವಾಗಿ ನೋಡ್ತೇವೆ. ಒಂದು ಅನುಭವ ಆನಂದ ಅಥವಾ ಸುಖದ ಅನುಭವ, ಇನ್ನೊಂದು ದುಃಖದ ಅನುಭವ. ಇವೆರಡನ್ನೂ ನಾವು ನೋಡಿದ್ದೇವೆ. ನೋವು ಬಂದಾಗ, ಏನಾದರೂ ಏಟು ಬಿದ್ದರೆ ನೋವಾದಾಗ ಮನಸ್ಸಿಗೆ ನೋವಾಗುತ್ತೆ. ಮೊದಲು ಶರೀರಕ್ಕೆ ಪೆಟ್ಟು ಬೀಳುತ್ತೆ, ಅದು ನೋವು. ಮನಸ್ಸಿಗೂ ಕೂಡ ಹಿಂಗಾಗ್ಬಿಡ್ತಲ್ಲ. ಕಾಯಿಲೆ ಬಂದಾಗ ಸಂತೋಷವಾಗಿರ್ತಾರಲ್ಲ ಮನುಷ್ಯ. ಯಾರಿಗಾರು ರೋಗ ಬಂತು ಅಂದರೆ ಸಂತೋಷವಾಗಿರ್ತಾರೆ ಇಲ್ಲ. somebody is attacked by a disease, we all feel very very sad. So these two experiences, sadness and happiness, they are part and parcel of our life, sukha and dukkha. So, but these two experiences, is there anything called as a third experience in our life which is beyond these things? ಈ ಎರಡು ಅನುಭವಗಳನ್ನು ಮೀರಿದ ಬೇರೆ ಏನಾದರೂ ಅನುಭವ ನಮ್ಮ ಜೀವನದಲ್ಲಿ ಇದೆಯಾ ಅಂತ ನಮ್ಮ ಗ್ರಂಥಗಳು ನಮಗೆ ಹೇಳಿಕೊಡ್ತವೆ. ನಮ್ಮ ಧರ್ಮ ಗ್ರಂಥಗಳು ನಮಗೆ ಸುಖ ದುಃಖಕ್ಕಿಂತಲೂ ಮೀರಿದ ಒಂದು ಅನುಭವ ಇದೆ. ವಾಟ್ ಇಸ್ ದಟ್ ಎಕ್ಸ್ಪೀರಿಯನ್ಸ್ ವಿಚ್ ಇಸ್ ನೈದರ್ ನಾರ್ಮಲ್ pleasure and normal sorrow? Is there anything beyond displeasure and pain? So our granthas, especially the Bhagavad Gita, teaches us sukha dukkhe same kritva labha labhau jaya jayau tasmad yogaya yujyasva yoga karmasu kaushalam. Sukha dukkhe same kritva. Is there a possibility that I be neutral towards pleasure and neutral towards pain and establish myself in the third state as called as yoga? People think when you say yoga means only it is asanas, pranayama. Some people think it is only another physical exertion. This is a normal understanding of yoga. Yoga ಅಂತ ಹೇಳಿದ ಕೂಡಲೇ ನಾನು ಯೋಗ ಮಾಡ್ತಾ ಇದ್ದೀನಿ ಅಂತ ಏನು ಅರ್ಥ? ಆಸನ ಮಾಡ್ತಾ ಇದ್ದೀನಿ ಅಥವಾ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ಅಂತ ಸಾಮಾನ್ಯವಾಗಿ ಅರ್ಥ. ಆದರೆ ಯೋಗ ಅನ್ನೋದಕ್ಕೆ ಪರಮಾತ್ಮ ಶ್ರೀಕೃಷ್ಣ ಕೊಟ್ಟಿರೋ ಅರ್ಥ ಬೇರೆ. ಯೋಗ ಅಂದರೆ ಬರೀ ಆಸನ ಪ್ರಾಣಾಯಾಮ ಅಲ್ಲ. ಯೋಗ ಅಂದರೆ ಸುಖದಲ್ಲಿಯೂ ಮನಸ್ಸು ಸಮಾಧಾನವಾಗಿ ಇಟ್ಕೊಳ್ಳೋದು, ದುಃಖ ಬಂದರೂ ಕೂಡ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದು, ಇದು ಯೋಗ. ಅದರ್ವೈಸ್ ವೈ ಶುಡ್ thousands and lakhs of people all over the world, why should they study Bhagavad Gita? Why should they translate it into the world languages? What's the need? Why should Bhagavad Gita be translated into the world language by great scholars? And many great scholars have repeatedly talked about the Bhagavad Gita being a guide to their life. ಭಗವದ್ಗೀತೆ ಬಂದು ನಮ್ಮ ಜೀವನಕ್ಕೆ ದಾರಿ ತೋರಿಸುವ ದೀಪ ಅಂತ ಹಲವಾರು ವಿದೇಶದವರು ಕೂಡ ಅದನ್ನು ಅನುವಾದ ಮಾಡಿ ಓದ್ತಾರೆ. ಏನಕ್ಕೋಸ್ಕರ ಓದ್ತಾ ಇದ್ದಾರೆ? ಇವಾಗ ನಾವು ಅಂಗಡಿಗೆ ಹೋದರೆ, ಇಫ್ ಯು ವಾಂಟ್ ಅ ಭಗವದ್ ಗೀತಾ ಬ್ಯೂಟಿಫುಲ್ ಪ್ರಿಂಟೆಡ್ ಬುಕ್, ನಾವು ಗೀತಾ ಪ್ರೆಸ್ ಗೋರಖ್ಪುರ್ ವಿಲ್ ಗಿವ್ ಯು ದ ಬುಕ್ ಫಾರ್ 5 rupees. 5 ರೂಪಾಯಿಗೆ ನೀವು ಹೋಗಿ ಅಂಗಡಿಗೆ ಹೋದರೆ ಒಂದು ಪುಸ್ತಕ ಸಿಗುತ್ತೆ, ಭಗವದ್ಗೀತೆ. ನೋಡಿದ್ದೀರಾ? ಸಣ್ಣ ಪುಸ್ತಕ ನೋಡಿದ್ದೀರಾ? ನೀವು ನೋಡಿದ್ದೀರಾ? ಭಗವದ್ಗೀತೆ 5 ರೂಪಾಯಲ್ಲಿ ಕೊಡ್ತಾರೆ. ಆದರೆ ಒಂದು ಕಾಲೇಜಿಗೆ ಹೋಗೋ ಪುಸ್ತಕ ಯಾವುದಾದ್ರು ತೊಗೋಬೇಕಾದ್ರೆ 4,000 ರೂಪಾಯಿ 5,000 ರೂಪಾಯಿ ಕೊಟ್ಟು ತೊಗೊಂಬರ್ಬೇಕು ಒಂದು ಪುಸ್ತಕ ತೊಗೊಂಬರೋಕ್ಕೆ. ಆದರೆ ಭಗವದ್ಗೀತೆಯನ್ನು ಇಡೀ ವಿಶ್ವದ ಎಲ್ಲ ಭಾಷೆಗಳಲ್ಲಿಯೂ ಅನುವಾದ ಮಾಡಿದ್ದಾರೆ. They have translated Bhagavad Gita into almost all languages of the world. Why? Because Bhagavad Gita teaches what the scriptures teaches. Bhagavad Gita is called as the essence of the Vedas. If you take a fruit like an orange or a sweet lime, musami, you take it. You can eat the fruit or you can squeeze it and drink the juice. ಒಂದು ಮೋಸಂಬಿನೋ ಅಥವಾ ಅದು ಕಿತ್ತಳೆ ಹಣ್ಣು ತೊಗೊಂಡ್ರೆ ನಾವು ಅದನ್ನು ಹಾಗೆ ತಿನ್ಬೋದು ಅಥವಾ ಹಿಂಡ್ಬಿಟ್ಟು ತಿನ್ಬೋದು. ಹೌದಲ್ಲ? ಹಿಂಡ್ಬಿಟ್ಟು ರಸ ಕುಡಿಬೋದಾ ಇಲ್ವಾ? ಸೊ ಭಗವದ್ಗೀತೆ ಬಂದು ಶಾಸ್ತ್ರದ ರಸ, ಸಕಲ ಶಾಸ್ತ್ರಕಿ ಸ್ವಾಮಿನಿ, ಎಲ್ಲ ಶಾಸ್ತ್ರಗಳಿಗೂ ಅದು ಸ್ವಾಮಿ ಇದ್ದಾಗ ಭಗವದ್ಗೀತಾ. ಇಟ್ ಇಸ್ ದಿ ಎಸೆನ್ಸ್. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ.
all the Upanishads put together, if they are called as a cow, then the person who is milking the cow is Bhagavan Narayan Sri Krishna Paramatma, and the calf, Bachda. Bachda is Arjuna, and the people who drink the milk are the wise people. This is the explanation given about Bhagavad Gita. ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳನ್ನು ಸೇರಿಸಿದ್ರೆ ಅದು ಒಂದು ಹಸು ಆಗುತ್ತೆ. ಆ ಹಸುವನ್ನು ಕರಿಯವರು ಯಾರು ಗೊತ್ತಾ? ಭಗವಂತನಾದ ಶ್ರೀಕೃಷ್ಣ. ಕರು ಬಂದು ಅರ್ಜುನ. ಮತ್ತೆ ಹಸು ಕೊಡ್ತಾ ಇರೋ ಹಾಲು ಯಾರು ಕುಡಿತಾರೆ ಅಂತ ಹೇಳಿದ್ರೆ ಬುದ್ಧಿವಂತರಾದವರು, ವಿವೇಕವಂತರಾದವರು ಆ ಹಾಲನ್ನು ಕುಡಿತಾರೆ. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಗಿವನ್ ಟು ಭಗವದ್ ಗೀತಾ. So what the reason is because it teaches us something new. People think in this world is only pleasure and pain. There is another state called as dukkhatita, sukhatita. Dukkha atita, transcending pleasure. Dukkha, that is pain, and sukhatita, beyond pleasure also. That is called as yoga. Samatvam yoga uchyate. ಸಮತ್ವಂ ಯೋಗ ಉಚ್ಯತೆ. ಸಮತ್ವಂ ಅಂತ ಹೇಳಿದ್ರೆ ಸಮವಾಗಿರೋದು. ಸಾಮಾನ್ಯವಾಗಿ ಏನಾದರೂ ತೊಂದರೆ ಬಂದರೆ ಅಳ್ತಾ ಇರ್ತಾರೆ, ಮನುಷ್ಯ ಅಳ್ತಾನೆ. ಸಂತೋಷವಾಗಿದ್ದರೆ ಕುಣಿದಾಡ್ತಾ ಇರ್ತಾರೆ. ಏನಾದರೂ ಒಳ್ಳೆ ಸುದ್ದಿ ಬಂತು ಅಂತ ಹೇಳಿದ್ರೆ ಕುಣಿದಾಡೋದು, ದುಃಖದ ಸುದ್ದಿ ಬಂದರೆ ಕೂತ್ಕೊಂಡ್ಬಿಡೋದು, ಕುಂದು ಹೋಗ್ತಾರೆ. ಹೌದಾ ಇಲ್ಲ? ಸೊ ಈ ಎರಡೂ ಇಲ್ಲದೆ ಸಮವಾದ ಸ್ಥಿತಿನಲ್ಲಿರ್ಬೇಕಾದ್ರೆ ದೊಡ್ಡ ಜ್ಞಾನ. ಇಟ್ ಇಸ್ ಅ ವೆರಿ ವೆರಿ ಗ್ರೇಟ್ ನಾಲೆಡ್ಜ್. So that is there here. So you see here, Bhagavati Sita is suffering now. Bhagavati Sita is suffering. Sita for us it looks like somewhere in the remote past. Ello in ondanondu kaladalli, somewhere lakhs of years back in the Treta Yuga this is happening. This is happening in the Treta Yuga. If I say for example, in 200 years ago my grandfather had told. If I tell somebody 200 years ago, even 200 years we cannot imagine. 200 ವರ್ಷ ಕೂಡ ಹಿಂದೆ ಏನು ನಡೆದು ನಿಮ್ಗೆ ಯಾರಿಗೂ ಗೊತ್ತಿಲ್ವಲ್ಲ. ಒಂದು 50 ವರ್ಷ ಹಿಂದೆ ಏನು ನಡೆದು we forget it. 50 years back what has happened we have forgotten already. Because we don't remember, our memory is not so good. This one is written lakhs of years back. The Ramayanam is an episode, what is being described here is not of the Kali Yuga, it's not of the Dwapara Yuga, it is of the Treta Yuga. One Kali Yuga itself is 4,32,000 years. One Dwapara Yuga 8,64,000 years. And then Treta Yuga is 16 lakhs, 17 lakhs and 28,000 years. So you see how much? 12 lakh and 96,000 years on Treta Yuga. So how many years back this has been said, and still it is valid today also. So Sita Mata is suffering means this is the state of affairs for us. If we desire something, what happens? Which is not normal. I want to be something, but I don't think about the pros and cons. I want to have something, but I don't think about the pros and cons. ನನಗೇನೋ ಆಸೆ ಪಟ್ಬಿಡ್ತೀನಿ, ಆದರೆ ಆಸೆ ಪಟ್ಬಿಟ್ಟು ಅದು ಆಸೆ ಪಟ್ಟಿರೋದು ಸರಿನಾ ಇಲ್ಲ ಅಂತ ನಾವು ಯಾರು ಯೋಚನೆ ಮಾಡಲ್ಲ. ನನಗಾಸೆ, ನನಗಿಷ್ಟ, ನನಗದು ಬೇಕು, ನನಗಾಸೆ ಇಷ್ಟ, ನನಗೆ ಬೇಕು. Only these are the main words we use. And go behind that one. We don't even know whether it is right or not. Because I like it, I go behind that. And when we go behind it, what happens? Even Bhagavati Sita, because she liked that golden deer. She liked the golden deer. I want that golden deer, she told Rama. Rama went to bring that golden deer. Even Lakshmana was dragged. She is abducted now. Now she is suffering in the hands of a foreigner. She is suffering in the hands of a Rakshasa. So even Bhagavati Sita also is showing us, be careful what you desire. Be careful about your desires. Don't desire indiscriminately. ಯೋಚನೆ ಮಾಡದೆ ಆಸೆ ಪಡಬೇಡ್ರಿ. ಯೋಚನೆ ಮಾಡದೆ ಆಸೆ ಪಡ್ರಿ. ಆಸೆ ಬರುತ್ತೆ, ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. It's like a wave. Desires will keep coming in your mind. Depending upon your age, sometimes beyond the age also you will desire. If you desire, you must deserve without bringing sorrow. ನಿಮ್ಮ ಜೀವನದಲ್ಲಿ ದುಃಖವನ್ನು ತಗೊಂಬರಬಾರದು. ದುಃಖವನ್ನು ಆಸೆ ಪಟ್ಟು ನಾವು ಮೋಸ ಹೋಗಬಾರ್ದು. ಆಸೆ ಪಟ್ಟು ಮೋಸ ಹೋಗಬಾರ್ದು. ಅದನ್ನು ನಮಗೆ ಸೀತಾ ಮಾತೆ ಹೇಳ್ಕೊಡ್ತಾ ಇದ್ದಾಳೆ. ಎಷ್ಟು ಕಷ್ಟಪಡ್ತಾರೆ. ಸೀತಾಜಿ ಈಸ್ ಕ್ರೈಯಿಂಗ್ ನೌ, ಡ್ರಾಯಿಂಗ್ ಡೀಪ್ ಆಡಿಬಲ್ ಬ್ರೆತ್ಸ್, ಮಿಸರಬಲ್ and stricken with grief as she was, that lovely young lady, the princess of Mithila, whose understanding had been clouded
through anger and who was afflicted with agony, began to shed tears and wailed. She is crying now, totally dejected, having no peace of mind. A person who never used to get angry is now angry. Agony, pain, unbearable. ತುಂಬ ಕಷ್ಟಪಡ್ತಾರೆ. ಕೋಪ ಬರ್ತಾ ಇದೆ ಸೀತಾಮಾತೆಗೆ. ಇಂತಿಂದ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಇವರೆಲ್ಲ ಆಡ್ತಾ ಇದಾರಲ್ಲ, ಇವರು ರಾವಣ ದುಷ್ಟ ರಾಕ್ಷಸಿಯರು ಏನೇನು ಹೇಳ್ತಾ ಇದ್ದಾರೆ, ತಿಂದು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇಂಥ ಮಾತು ನಾನು ಕೇಳಬೇಕಾ? ನಾನು ಎಂಥ ಕಷ್ಟ ಬಂದಿದೆ. ಓ ರಾಮ, ಆ್ಯಂಡ್ ಅಗೇನ್ ಓ ಲಕ್ಷ್ಮಣ, ಓ ಕೌಸಲ್ಯ, ಮೈ ಮದರ್ ಇನ್ ಲಾ, ಓ ಸುಮಿತ್ರ, ಎಲ್ಲರನ್ನೂ ಕರಿತಾ ಇದ್ದಾರೆ ಸೀತಾ. ಯಾರು ಬರ್ತಾರೆ ಅಲ್ಲಿಗೆ? ಬರೋಕ್ಕಾಗುತ್ತೆ ಇವಾಗ? ಕ್ಯಾನ್ ಎನಿಬಡಿ ಗೋ ದೇರ್ ಇಮಿಡಿಯೇಟ್ಲಿ? How can, she has been now completely arrested in the city of Lanka. Who can go there now? There is this popular saying uttered by the wise. Please read, this is called as a proverb. There is this popular saying uttered by the wise that the death of a woman or of a man is difficult to have before time, inasmuch as even though I am tormented by these fierce ogresses here and stand separated from Sri Rama and afflicted, I am able to survive even for a while. Bhishma Pitamaha, the great grand uncle of the Kauravas and Pandavas, he received the boon from his father. That boon is called as Ichha Mrityu. The boon is called as Ichha Mrityu. That means Bhishma Pitamaha will die only when he wants to die. Is there anybody here who can claim that one? Is there anybody who can claim? I'm telling you, even the act of what you call as suicide is also not an easy thing. It's not an ordinary easy thing. So that is the proverb which says, death will not come when you want it. ಸಾವು ಕೂಡ, ಮನುಷ್ಯನ ಸಾವು ಅಂತಿದೆಯಲ್ಲ, ಯಾರಾದರೂ ಆಸೆ ಪಟ್ಟರೆ ನಾನು ಇವಾಗ ಸಾವು ಬರಲಿ ಅಂತ ಬರಲ್ಲ. ಅದು ಬರುತ್ತಾ? ಅಷ್ಟು ಸುಲಭ ಬಂದ್ಬಿಡುತ್ತೆ? ಅದು ಬರಲ್ಲ. ಯಾಕಂದರೆ ಪರಮಾತ್ಮನಾದ ಯಮಧರ್ಮರಾಜ, ಈವನ್ ಯಮ ಹ್ಯಾಸ್ ಗಾಟ್ ಎ ಆರ್ಡಿನೆನ್ಸ್. ಅಂಟಿಲ್ ದ ಡೇಟ್ ಆಫ್ DOD ಹ್ಯಾಸ್ ಕಮ್, ಯು ಶುಡ್ ನಾಟ್ ಗೋ ದೇರ್. ವಿ ಆಲ್ ನೋ ಅವರ್ DOBs, date of birth we know, but we don't know when is the DOD. Nobody knows. So Yama also has got a control. Yama has got a control. He has to go only on that day, whenever that day has come, whenever the time has come. He cannot go before that. And if you call him also, no, I got to go somewhere else, he will tell you. If you call Yama, he will say, I have got to go somewhere else. Yamadharma ನೀವು ಕರೆದು ನೋಡಿ, ಸ್ವಲ್ಪ ಇಲ್ಲಿ ಬಾಪ, ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ ಅಂತ. ಇಲ್ಲಪ್ಪ, ನನಗೆ ಟೈಮ್ ಇಲ್ಲ, ನಾನು ಆಮೇಲೆ ಬರ್ತೀನಿ, ಬೇರೆಯವ್ರ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ಕೆಲಸ ಕೊಟ್ಟಿರ್ತಾರೆ ಪರಮಾತ್ಮ. ಯಾರದು ಆಯುಷ್ಯ ಮುಗಿದಿದೆಯೋ, ಯಾರ ಆಯುಷ್ಯ ಮುಗಿದಿ ಅಲ್ಲೇ ತಾನೇ ಹೋಗ್ಬೇಕು ಯಮ. ಎಲ್ಲರ ಕಡೆ ಹೋಗೋಕ್ಕಾಗತ್ತ? ಅವ್ರು ಹೋಗೋಕ್ಕಾಗಲ್ಲ. ಅರಕ್ಷಿತಸ್ತಿಷ್ಠತಿ ದೇವರಕ್ಷಿತ ಸುರಕ್ಷಿತೋ ದೇವಹತೋ ವಿನಶ್ಯತಿ. ಅರಕ್ಷಿತ ತಿಷ್ಠತಿ ದೇವರಕ್ಷಿತ. ಅರಕ್ಷಿತ, ಪರೀಕ್ಷಿತ್ ವಾಸ್ ಅನ್ಪ್ರೊಟೆಕ್ಟೆಡ್ ಇನ್ ದ ವೂಂಬ್ ಆಫ್ ಉತ್ತರ. ಪರೀಕ್ಷಿತ್ ಮಹಾರಾಜ ತನ್ನ ತಾಯಿಯ ಹೊಟ್ಟೆನಲ್ಲಿ ಯಾರು ರಕ್ಷಣೆ ಮಾಡೋಕ್ಕೆ ಪಕ್ಕದಲ್ಲಿ ಯಾರೂ ಇಲ್ಲ. ಈವನ್ ಪಾಂಡವಸ್ ಆರ್ ನಾಟ್ ದೇರ್. ಆ್ಯಂಡ್ ಅಶ್ವತ್ಥಾಮ ಹ್ಯಾಸ್ ಲೆಫ್ಟ್ ದಿ ಆರೋ. ಹೂ ಕಮ್ಸ್ ಅಂಡ್ ಪ್ರೊಟೆಕ್ಟ್ಸ್ ದೇರ್? ಭಗವಾನ್ ಕೃಷ್ಣ ಕಮ್ಸ್ ಅಂಡ್ ಪ್ರೊಟೆಕ್ಟ್ಸ್ ದ ಚೈಲ್ಡ್ ಇನ್ ದ ವೂಂಬ್. ಹೊಟ್ಟೆನಲ್ಲಿರೋ ಮಗುವನ್ನು ಕೃಷ್ಣ ಬಂದು ಕಾಪಾಡ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ. ಅದೇ ಪರೀಕ್ಷಿತ್ ಮಹಾರಾಜ ದೊಡ್ಡ he builds a big castle, not in this Bhagavatam, in the Devi Bhagavatam you will read that Parikshit Maharaj builds a big castle in the middle of the ocean to protect himself from the Takshaka. He wants to protect himself from the Takshaka. He builds a big castle in the middle of the ocean and puts all security that not even a worm should come. But ultimately from a fruit a worm comes, that is Takshaka, bites him there exactly at the given time. ಸೊ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಯಮಧರ್ಮರಾಜನ ದೂರ ಇಡೋಕ್ಕಾಗಲ್ಲ. ನಾವು ಎಷ್ಟು ಪ್ರಯತ್ನ ಮಾಡ್ಕೊಂಡು ಜಲ್ದಿ ಬಾ ಅಂದರೆ ಬರಲ್ಲ ಅವನು. ಅದಕ್ಕೆ ಮರಣ ಅನ್ನೋದು ಅಷ್ಟು. ಸೀತಾಮಾತೆ ಶಿ ಈಸ್ ಡಿಸೈರಿಂಗ್, ಸೀತಾಮಾತಾ ಇಸ್ ಡಿಸೈರಿಂಗ್ ನೌ. ವೈ ಡಸಂಟ್ ಡೆತ್ ಕಮ್ ಟು ಮೀ ನೌ? ವೈ ಡಸಂಟ್ ಡೆತ್ ಕಮ್? ಯಾಕಪ್ಪ ನನಗೆ ಮರಣ ಬರ್ತಾ ಇಲ್ಲ? ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ನನ್ನ ಇವರು ಅತ್ತೆಂದಿರು ಕೂಡ ಯಾರೂ ಇಲ್ಲ, ದಶರಥ ಮಹಾರಾಜ ಇಲ್ಲ, ಯಾರೂ ಇಲ್ಲ, ಬರೀ ಈ ರಾಕ್ಷಸರು ನಾನು ಇಷ್ಟು ಕಾಡ್ತಾ ಇದ್ದಾರಲ್ಲ, ಯಾಕೆ ಮರಣ ಬರ್ತಾ ಇಲ್ಲ ನನಗೆ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. I am able to survive even for of poor merit and wretched that I am, I shall perish like a forlorn creature, even as a bark, fully loaded and buffeted by the blasts of a tempest, would flounder in the ocean. Of poor merit and wretched that I am, I shall perish like a forlorn creature, even as a bark, fully loaded
and buffeted by the blasts of a temper would flounder in the ocean. Nan gati durgatine. Again remember why Sita is saying this. All has come by one desire. Everything. Otherwise they would have been in Vanavasa. If she had not desired the deer, they would have been in the forest. Rama would have been with her. Lakshmana would have been with her. And they would have finished their Vanavasa. They would have gone back to Ayodhya happily. But because she desired. The cause for Sita's state of affairs is the wrong desire. ತಪ್ಪಾಗಿ ಆಸೆ ಪಟ್ಟಿದ್ದಕ್ಕೆ ನನಗೆ ಆ ಸ್ವರ್ಣದ ಜಿಂಕೆ ಬಂಗಾರದ ಜಿಂಕೆ ಬೇಕು ಅಂತ ಕೇಳಿದಲ್ಲ ಸೀತಾಮಾತೆ, ಅದಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾರೆ. ಬಂಗಾರದ ಜಿಂಕೆ ಬೇಕು ಅಂತ ಕೇಳಿದ್ರು, ರಾಮ ಹೋದರು, ರಾಮನ ಹಿಂದೆ ಲಕ್ಷ್ಮಣನ ಹೋದರು. ಅವಾಗ ರಾವಣ ಬಂದ ಸೀತೆಯನ್ನು ತಗೊಂಡು. ಇಲ್ಲಾಂದರೆ ಅದು ಕೇಳಿಲ್ಲ ಅಂದರೆ ರಾಮ ಹೋಗ್ತಾ ಇದ್ರ? ರಾಮ ಹೋಗ್ತಾ ಇಲ್ಲ. ಸೊ ದಿಸ್ ಶುಡ್ ಬಿ, ವಿ ಶುಡ್ ನೈಸ್ಲಿ ಇಂಪ್ರಿಂಟ್ ಇನ್ ಅವರ್ ಹಾರ್ಟ್. ಬಿ ಕೇರ್ಫುಲ್ ವೆನ್ ಯು ಡಿಸೈರ್. Be careful when you desire. What you desire also be very, very careful. Unable to see my celebrated husband and fallen into the clutches of ogresses, I am wasting away through grief, even as a river bank undermined by the current. ಒಂದು ದಡ ಇದೆ ನೋಡು, ನದಿ ದಡ ನೋಡಿದ್ದೀರಾ? ನದಿಗಳ ದಡ. ಈ ದಡ ನೀರು ಕಡಿಮೆ ಇದ್ದರೆ ದಡಗಳು ಕರೆಕ್ಟಾಗಿರುತ್ತೆ. ನೀರು ಕಡಿಮೆ ಇದ್ದರೆ ದಡ ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಮಳೆ ಜಾಸ್ತಿ ಬಂದ್ಬಿಟ್ಟು ಏನಾಗುತ್ತೆ, ನೀರು ಜಾಸ್ತಿ ಆಗ್ಬಿಡುತ್ತೆ, ನೀರು ಹೊರಗಡೆ ಬರುತ್ತೆ. ಪ್ರವಾಹ, ನದಿ ಪ್ರವಾಹ. ಇಫ್ ದೇರ್ ಇಸ್ ಅ ಫ್ಲಡ್ಸ್, ವಾಟ್ ವಿಲ್ ಹ್ಯಾಪನ್? ಆಲ್ ದ ಬ್ಯಾಂಕ್ಸ್ ವಿಲ್ ಬಿ ಡಿಸ್ಟ್ರಾಯ್ಡ್. ವೆನ್ ದ ರಿವರ್ ಇಸ್ ಗೋಯಿಂಗ್, ನಾರ್ಮಲಿ ಇಟ್ಸ್ ಓಕೆ. ವೆನ್ ದೇರ್ ಇಸ್ ಹೆವಿ ರೈನ್ಸ್, ದ ಬ್ಯಾಂಕ್ಸ್ ವಿಲ್ ಬಿ ಬ್ರೋಕನ್. ಜಸ್ಟ್ ಲೈಕ್ ದಟ್ ಓನ್ಲಿ ಮೈ ಸ್ಟೇಟ್ ಆಫ್ ಅಫೇರ್ಸ್ ಇಸ್, ಐ ಆಮ್ ಟೋಟಲಿ completely broken. I don't have any, I do not know where I have to go, what to do. Only the fortunate are able to look on my aforesaid Lord, who has eyes resembling the petals of an expanded lotus and walks with the gait of a lion, who is alive to the services rendered to him and speaks kind words to all. Unfortunately, I am here and my Lord is there. Unfortunately, I am here and my Lord is there. And who can see my Lord? Only those who are fortunate. I am unfortunate. ನಾನು ಎಷ್ಟು ದುರ್ಭಾಗ್ಯವತಿ, ನಾನು ನನ್ನ ರಾಮನ ನೋಡೋಕ್ಕಾಗ್ತಾ ಇಲ್ವಲ್ಲ. ಬೇರೆಯವ್ರ ಭಕ್ತರೆಲ್ಲ ನೋಡ್ತಾ ಇದ್ದಾರೆ, ಶ್ರೀರಾಮನ್ ನೋಡ್ತಾ ಇದ್ದಾರೆ, ನಾನು ನೋಡೋಕ್ಕಾಗ್ತಾ ಇಲ್ವಲ್ಲ, ನಾನು ಅವರಿಂದ ದೂರ ಆಗ್ಬಿಟ್ಟಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಮೈ ಲೈಫ್, now that I have been separated from the aforesaid Sri Rama, a knower of the self, is hard to sustain, even as for one who has swallowed a virulent poison. ಇವಾಗ ನಾನು ಹೆಂಗಿದ್ದೀನಿ ಅಂತ ಹೇಳಿದ್ರೆ, ನನ್ನ ಗತಿ ಬಂದ್ಬಿಟ್ಟು ವಿಷ ಕುಡಿದವ್ರ ಗತಿ ಥರ ಇದೆ ನಂದು. ಇಟ್ಸ್ ಆಸ್ ಐ ಹ್ಯಾವ್ ಟೇಕನ್ ಪಾಯ್ಸನ್ ನೌ, and once you have taken poison and there is no antidote, no doctor beside, what will happen? We have to leave this world. But leaving is also not so easy. I am not able to live, I am not able to leave. Both are problem, both are difficult. ನಾನು ಇರೋಕ್ಕೂ ಆಗ್ತಾ ಇಲ್ಲ, ಹೋಗೋಕ್ಕೂ ಆಗ್ತಾ ಇಲ್ಲ, ಎರಡೂ ಕಷ್ಟ ಆಗ್ತಾ ಇದೆ ನನಗೆ. What kind of major sin was actually perpetrated by me in another body in a previous existence? ನಾನು ಏನು ಪಾಪ ಮಾಡಿದ್ದೀನಿ ಹಿಂದಿನ ಜನ್ಮದಲ್ಲಿ? Many people ask this question. Many human beings ask, हमने ऐसा पाप क्या किया है? What kind of a sin have I done that I am suffering like this? ಕೇಳ್ತಾರ ಇಲ್ಲ? ನಾನು ಏನು ಪಾಪ ಮಾಡಿದ್ದೀನಿ ಹಿಂದಿನ ಜನ್ಮದಲ್ಲಿ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನ ಅಂತ ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಹೇಳ್ತಾರ ಇಲ್ಲ? ಯಾಕೆ ಕೇಳ್ತಾರೆ? Nobody wants to come to this state of affairs, you know. We don't desire to come to this state. We desire something else. The fruit of that is this one. ಮಹಾತ್ಮ ಬುದ್ಧರು, ಅಷ್ಟು ದೊಡ್ಡ ಮಹಾಪುರುಷರು, ತಪಸ್ ಮಾಡಿ 12 ವರ್ಷ ತಪಸ್ ಮಾಡಿ ಬಂದ ನಂತರ ಅವ್ರ ಉಪದೇಶ ಏನಪ್ಪ ಅಂತ ಕೇಳಿದ್ರೆ ಒಂದೇ ಒಂದು ಉಪದೇಶ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಮಹಾತ್ಮ ಬುದ್ಧರು ಕೊಟ್ಟಿರೋ ಉಪದೇಶ ಏನು? ಆಸೆಯೇ ದುಃಖಕ್ಕೆ ಮೂಲ ಕಾರಣ. Desire is the root cause of misery. Who said this? Mahatma Buddha has said this. After 12 years of very, very rigorous penance, he comes and gives this. Desire is the root cause of misery. But our granthas, Vedas say, how can you stop desiring? Can you stop desiring? From today onwards, I won't desire anything. Is it possible? Is it possible to give up desires completely? No, it's not easy. Therefore, what should you desire? Carefully desire. That's all. What is it, carefully desire? Attend satsang and then desire. If you attend satsang, automatically you will get the right knowledge. ಮಹಾತ್ಮ ಬುದ್ಧರು ಹೇಳ್ಬಿಟ್ರು, ಆಸೆನೇ ದುಃಖಕ್ಕೆ ಮೂಲ ಕಾರಣ ಅಂತ. ಯಾರಾದರೂ ಆಸೆ ಬಿಟ್ಟಿದ್ದೀರಾ? ಈ ಲೋಕದಲ್ಲಿ ಯಾರಾದರೂ ಆಸೆ ಬಿಟ್ಟಿದ್ದಾರಾ?
ಆಸೆ ಪಡೋದು ಬಿಟ್ಟಿದ್ದಾರ? ಇದಾದರೆ ಚೆನ್ನಾಗಿರುತ್ತೆ, ನನಗೆ ಇದು ಬೇಕು ಅದು ಬೇಕು. ಯಾರು ಬಿಟ್ಟಿಲ್ವಲ್ಲ, ಆಸೆ ಬಿಟ್ಟಿಲ್ವಲ್ಲ. ಅವಾಗ ನಮ್ಮ ಗ್ರಂಥಗಳು ಏನು ಹೇಳುತ್ತವೆ? ಅದು ಬುದ್ಧ ಧರ್ಮ, ಅದು ಬೌದ್ಧ ಧರ್ಮ. ಬುದ್ಧರು ಹೇಳ್ಬಿಟ್ರು. ಅದೇ ನಮ್ಮ ಗ್ರಂಥಗಳು, ವೇದಗಳೇನು ಹೇಳ್ತಾರೆ? ಶಂಚಮೆ ಮಯಶ್ಚಮೆ ಪ್ರಿಯಂಚಮೇನು ಕಾಮಶ್ಚಮೆ ಕಾಮಶ್ಚ. ಎಲ್ಲ ಆಸೆ ತಾನೆ, ಎಲ್ಲೂ ಆಸೆ ತಾನೇನಪ್ಪ. ನಿನಗಿದು ಬೇಕು, ಶಮ್ ಅಂದರೆ ಶಾಂತಿ ಬೇಕು. ಶಂಚಮೆ ಮಯಶ್ಚಮೆ, ಎಲ್ಲರೂ ನನ್ನ ಜೊತೆ ಇರಬೇಕು. ಕಾಮಶ್ಚಮೆ, ನನ್ನ ಇಷ್ಟಗಳು ಪೂರ್ತಿ ಆಗಬೇಕು. ಆಲ್ ದ ವೇದಾಸ್ ಆರ್ ಸೇಯಿಂಗ್ ಐ ವಿಶ್ ದಿಸ್ ಒನ್, ಐ ವಿಶ್ ದಿಸ್ ಒನ್, ಐ ವಿಶ್ ದಿಸ್ ಒನ್. ಏನಪ್ಪ ಅದು, ಏನಪ್ಪ ವ್ಯತ್ಯಾಸ ಇದಕ್ಕೂ ಅದಕ್ಕೂ ಅಂದರೆ, ಧರ್ಮ ಮಾರ್ಗದಲ್ಲಿ ಆಸೆ ಪಡು. ಡು ನಾಟ್ ಕ್ರಾಸ್ ದ ಲಿಮಿಟ್ ಇನ್ ಎನಿಥಿಂಗ್. ಯಾವುದನ್ನು ಮಿತಿ ಮೀರಿ ಹೋದರೆ ಅಮೃತವೂ ಕೂಡ ವಿಷ. ಮಿತಿ ಮೀರಿ ಹೋದರೆ ಅಮೃತವೂ ವಿಷವೇ. ಅಳವೈ ಮೀರಿனால் ಅಮೃತವೂ ನಂಜು. ಇಫ್ ಯು ಕ್ರಾಸ್ ದ ಲಿಮಿಟ್, ಯು ಡೋಂಟ್ ನೋ. ಬಿಕಾಸ್ ಡಿಸೈರಿಂಗ್ ಫಾರ್ ಎ ಡಿಯರ್, those days hunting was there, so she could have desired. But why should we desire? Why should deer should have been left, isn't it? The deer could go and play around, but she desired a deer, that too a golden deer. Therefore all this problem has come. What kind of a major sin was actually perpetrated by me in another body in a previous existence? Due to that, this terrible and most cruel major sorrow is being experienced by me. It only because ನಾನು ಪಾಪ ಮಾಡಿದ್ದೀನಿ ಅಂತ ಸೀತಾ ಮಾತು ಹೇಳ್ತಾರೆ. ನಾನು ಹಿಂದಿನ ಜನ್ಮದಲ್ಲಿ ಏನೋ ದೊಡ್ಡ ಪಾಪ ಮಾಡಿರೋದಕ್ಕೆ ಇದು ಗತಿ, ನನ್ನ ದುರ್ಗತಿಗೆ ಬಂದಿದೆ. ನಿಜ ಹೇಳ್ಬೇಕಾದ್ರೆ ಹಿಂದಿನ ಜನ್ಮ ಅಲ್ಲ, ಈ ಜನ್ಮದಲ್ಲೇ ಮಾಡಿದ ಪಾಪ. ಏನದು? ಜಿಂಕೆನ ಆಸೆಪಟ್ಟಿದ್ದು, ಅದೇ ಈ ಜನ್ಮದಲ್ಲಿ ಮಾಡಿರೋ ಪಾಪ. Beset that I am with this intense grief, I long to give up the ghost, for Sri Rama can never be reached by me so long as I am being guarded by the ogresses. ದೇವರು ಕೃಪೆ ಮಾಡಿ ನನ್ನ ಶರೀರವನ್ನು ಪೂರ್ಣ ಮಾಡಿಬಿಡ್ಲಿ ಇವಾಗಲೇ. I would like to leave my body because I don't think Rama is ever going to come. This is all in agony. She is saying that. Shame indeed be upon the human state, and shame be upon dependence on others, due to which it is not possible for me even to yield up life of my own free will. ಅಂದರೆ ಏನೋ ಧಿಕ್ಕಾರ, ಕನ್ನಡದಲ್ಲಿ ಹೇಳ್ತಾರೆ ಧಿಕ್ಕಾರ. हिंदी में बोलते हैं धिक्कार है उस मनुष्य जन्म को जो अपने आप में कुछ भी नहीं कर सकता है. Fie upon this human birth which cannot do anything on its own. On its own it cannot do anything, it has to depend upon somebody, always depending. So this state of affairs will not come to us. ಈ ಗತಿ ನಮಗೆ ಬರಲ್ಲ. ಯಾವಾಗ ಬರಲ್ಲ? ಸತ್ಸಂಗದಲ್ಲಿ ಸರಿಯಾದ ಸಮಯದಲ್ಲಿ ಬಂದರೆ, ಸತ್ಸಂಗವನ್ನು ಕೇಳಿದಾಗ, ಧರ್ಮ ಗ್ರಂಥಗಳನ್ನು ಓದಿದಾಗ, ವಿವೇಕಪೂರ್ಣವಾಗಿ ಆಸೆ ಪಟ್ಟಾಗ ನಮ್ಗೆ ಖಂಡಿತವಾಗಿ ಇದೆ. ದಿಸ್ ವಿಲ್ ನೆವರ್ ಕಮ್ ಟು ಅಸ್ ಇಫ್ ವಿ ಆರ್ prudent, if we are wise in our desires. Thus, Canto 25 of the Sundarakanda of the glorious Ramayana of Valmiki, the work of a rishi and the oldest epic. Hari Om Tat Sat.